sa 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 ni ni ga ga sa ni sa pa ma ni ga sa ni sa. ಮಹಿಳೆಯರ ಆರೋಗ್ಯ, ಆಸಕ್ತಿ, ಉಡುಗೆ ತೊಡುಗೆ, ಹೊಸ ಟ್ರೆಂಡ್, ಹೊಸ ವಿಚಾರ, ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ. ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ. ಇದು ಗೆಳತಿ, ನಾನು ರಕ್ಷಾ. Sa 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 ni ni ga ga sa ni sa 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 ni ni ga ga sa ni sa pa ma ni ga sa ni sa. ತರಕಾರಿಗಳಲ್ಲಿ ವಿವಿಧ ಆಕೃತಿಗಳನ್ನು ಮಾಡೋದು ಒಂದು ಕಲೆ. ವೆಜಿಟೇಬಲ್ ಕಾರ್ವಿಂಗನ್ನು ಬಹುತೇಕರು ತಿಳ್ಕೊಂಡಿರ್ತಾರೆ. ಆದರೆ ಮದುವೆಗಳಲ್ಲಿ, ಬೇರೆ ಬೇರೆ ಸಮಾರಂಭಗಳಲ್ಲಿ, ಪಾರ್ಟಿಗಳಲ್ಲಿ ಇದನ್ನು ನೀವೆಲ್ಲ ನೋಡಿರ್ತೀರ. ಇದನ್ನು ಹೇಗೆ ಮಾಡೋದು ಅನ್ನೋ ಪ್ರಶ್ನೆ ನಿಮಗೆ ಕಾಡಬಹುದು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವೆಜಿಟೇಬಲ್ ಆರ್ಟಿಸ್ಟ್ ಆಗಿರುವಂಥ ಹರೀಶ್ ಅವರು ಕೆಲ ತರಕಾರಿಗಳನ್ನು ಬಳಸಿ ಸುಂದರ ಆಕೃತಿಗಳನ್ನು ನಿಮಗೆ ತೋರಿಸ್ಕೊಡ್ತಾರೆ. ಹರೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಮೊದಲನೇದಾಗಿ ಯಾವ ತರಕಾರಿಯಲ್ಲಿ ಯಾವ ಆಕೃತಿ ಮಾಡ್ತಾ ಇದ್ದೀರಾ? ಮೊದಲನೇದಾಗಿ ನಾನು ಕ್ಯಾರೆಟಲ್ಲಿ ಬರೀ ಸಾಂಬಾರು, ತರಕಾರಿ, ಪಲಾವ್ಗಳನ್ನ ಮಾಡ್ತಾರೆ. ಆದರೆ ನಾನು ಅದನ್ನು ಹೂ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ತೋರಿಸ್ಕೊಡಿ. ಥ್ಯಾಂಕ್ ಯು. ಫಸ್ಟು ಕ್ಯಾರೆಟನ್ನು ನಾವು ಪೀಲರ್ ಇದೆಯಲ್ಲ, ಪೀಲರಲ್ಲಿ ಫುಲ್ ಪೀಲ್ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಓಕೆ. ಅದ ನಂತರ ಒಂದು ಕೈನಲ್ಲಿ ಕ್ಯಾರೆಟು, ಒಂದು ಕೈನಲ್ಲಿ ಚಾಕು ತಂದ್ಕೊಂಡು ಫಸ್ಟ್ ಬಂದುಬಿಟ್ಟು ನೋಡಿ ಈ ಥರ ಲೇಯರ್ಗಳನ್ನ ತೊಗೋಬೇಕು. ಓಕೆ. ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ತೊಗೊಂಡು ಕ್ಯಾರೆಟನ್ನು ರೈಟ್ ಸೈಡಲ್ಲಿ ನಾವು ಲೆಫ್ಟ್ ಸೈಡಲ್ಲಿ ತೊಗೊಂಡು ಫ್ಲವರ್ ಆಗೋಯ್ತು. ಓಕೆ, ತುಂಬ ಸಿಂಪಲ್ ಆಗಿ ಬೇಗ ಮಾಡಿಬಿಟ್ಟು ತುಂಬ ಬೇಗ ಆಗುತ್ತೆ. ಅದಕ್ಕೆ ಈ ಥರ ಟೂತ್ಪಿಕ್ ಕಡ್ಡಿಗಳು ಬರುತ್ತಲ್ಲ, ಈ ಟೂತ್ಪಿಕ್ ಕಡ್ಡಿಗಳನ್ನ ತೊಗೊಂಡು ಈ ಥರ ಯಾವುದೊಂದು ತರಕಾರಿಗಳು ಟೇಬಲ್ ಮೇಲೆ ಹಿಂಗೆ ಇಟ್ಬಿಟ್ಟು ಇದನ್ನು ತುಂಬ ಹೀಗೆ ಮಾಡ್ತಾ ಹೋದರೆ ಇನ್ನು ಒಂದು ಸರಿ ಹಾಗೇ ನೋಡಿ 1 2 3 4. ಓಕೆ. ಇದು ಕ್ಯಾರೆಟಲ್ಲಿ ಮಾಡೋಂಥ ಫ್ಲವರ್ಸು. ಹಾಗೆ ಇದನ್ನು ನಾವು ಮೂಲಂಗಿಗಳಲ್ಲೂ ಮಾಡ್ಬೋದು. ಅದನ್ನು ಮಾಡೋದು ತೋರಿಸ್ತೇನೆ ನೋಡಿ. ದೂರದಿಂದ ನೋಡಿದಾಗ ನ್ಯಾಚುರಲ್ ಫ್ಲವರ್ ಥರ ಕಾಣಿಸುತ್ತೆ. ಹಾಗೆ ಮೂಲಂಗಿಲು ಅದೇ ಥರ ಫ್ಲವರ್ಸ್ಗಳನ್ನ ಮಾಡ್ಬೋದು. ನೋಡ್ಕೊಂಡು ತುಂಬ ಸಿಂಪಲ್ ಆಗೂ ಇರುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಓಕೆ. ಹಾಗೆ ಈ ಥರ ಡೆಲ್ಲಿ ಕ್ಯಾರೆಟ್ ಅಂತ ಬರುತ್ತೆ, ಇದರಲ್ಲೂ ಮಾಡ್ಬೋದು. ಸುಮಾರು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ ವೆಜಿಟೇಬಲ್? ನಾನು 6 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಇದನ್ನು ಜಸ್ಟ್ ಹಾಬಿಯಾಗಿ ತೊಗೊಂಡಿದ್ದೆ. ಬಟ್ ಇವಾಗ ನಮ್ಮ ಜೀವನಕ್ಕೆ ಒಂದು ದಾರಿಯಾಗಿರೋದೇ ಇದೆ ವೆಜಿಟೇಬಲ್ ಕರೆನ್ಸಿ. ಹೀಗೆ ಎಲ್ಲದರಲ್ಲೂ ಈ ಥರ ಮಾಡ್ಕೊಂಡು ಚೆನ್ನಾಗಿಟ್ಟರೆ ಟೇಬಲಲ್ಲಿ ಒಂದು ಫಾಟ್ ಟೈಪ್ ಆಗುತ್ತೆ. ನಿಮ್ಮ ಮನೇಲಿ ಯಾವುದಾದ್ರು ಗೆಸ್ಟ್ಗಳೇನಾದರೂ ಬಂದಾಗ ಅವ್ರಿಗೊಂದು ಪಾರ್ಟಿಗಳಿರುತ್ತೆ. ಹಾಗೆ ಇದು ತೋರಿಸ್ತೀನಿ ನೋಡಿ, ಇದು ಬದನೆಕಾಯಿ. ಇದರಲ್ಲಿ ನಾವು ಏನು ಮಾಡ್ಬೋದು, ಒಂದು ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಅಷ್ಟೇ ಗೊತ್ತಿರುತ್ತೆ. ಇದರಲ್ಲಿ ನನಗೆ ಪೆಂಗ್ವಿನ್ ಮಾಡೋದು ಹೇಗೆ ಅಂತ ಮಕ್ಕಳಿಗೆ ಈಗ ಸ್ಕೂಲಲ್ಲಿ ಎಲ್ಲ ಮಾಡೆಲ್ ಮಾಡ್ಕೊಂಡ್ಬನ್ನಿ ಅಂತಂದಾಗ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಜಸ್ಟ್ ಏನೂ ಇಲ್ಲ, ಈ ವರ್ಕ್ ಬಂದುಬಿಟ್ಟು ನೋಡಿ ಹಿಂಗೆ ಬರೀ ಬದನೆಕಾಯಲ್ಲಿ ಫಸ್ಟ್ ಕಣ್ಣು ಮಾಡ್ಕೋಬೇಕು. ನಮ್ಮ ಮೈಂಡಲ್ಲಿ ಫಸ್ಟ್ ಆರ್ಟ್ ಇರಬೇಕು. ಏನೇ ಮಾಡಬೇಕಾದ್ರೂ ಯಾವುದ್ರಲ್ಲಿ ಏನು ಮಾಡ್ಬೋದು ಅಂತ ಅನ್ನೋಂಥದ್ದು ಆರ್ಟ್ ಇದ್ದಾಗ, ಒಂದು ಇಮ್ಯಾಜಿನೇಷನ್ ಇದ್ದರೆ ಮಾತ್ರ ಏನು ನಾವು ಮಾಡೋಕ್ಕೆ ಸಾಧ್ಯ. ಈ ಥರ ಮಾರ್ಕ್ಗಳನ್ನ ಮಾಡಿಕೊಂಡು ಫಸ್ಟ್ ಕಣ್ಣನ್ನು ಒಂದು ಈ ಥರ ತೊಗೊಂಡು ಆಮೇಲೆ ಪೆಂಗ್ವಿನ್ ಹಿಂಗಿರುತ್ತೆ ಆ ಮಾಡೆಲಲ್ಲೇ ನಿಮ್ಗೆ ಯಾವಾಗ ಆಸಕ್ತಿ ಬಂತು ವೆಜಿಟೇಬಲ್ ಕಾರ್ವಿಂಗಲ್ಲಿ? ನನಗೆ ಮೊದಲಿಂದನೂ ಆರ್ಟ್ ಅಂದರೆ ತುಂಬ ಇಷ್ಟ ಆಯಿತು. ಹಾಗಾಗಿ ಬ್ಯಾಂಗ್ಳೂರಲ್ಲಿ ಫಂಕ್ಷನ್ಸ್ಗಳಲ್ಲೆಲ್ಲ ಮಾಡ್ತಾಯಿದ್ರಲ್ಲ, ಹೇಗೆ ಮಾಡೋದಂತ ನಾವೇ ನೋಡಿಕೊಂಡು ನಾವೇ ಟ್ರೈನಿಂಗ್ ತೊಗೊಂಡು ನಾನೇ ಕಲ್ತಿರೋದು. ಬಟ್ ಇವಾಗ ಬ್ಯಾಂಗ್ಳೂರಲ್ಲಿ ಎಲ್ಲ ಫಂಕ್ಷನ್ಸ್ಗಳಲ್ಲೂ ನಾವೇ ಕೆಲವರಿಗೆಲ್ಲ ಟ್ರೈನಿಂಗ್ ಕೊಡ್ತೀವಿ. ಹಾಗೆ ಕೆಲವೊಂದು ಪ್ರೋಗ್ರಾಮ್ಗಳಲ್ಲೂ ನಾವು ಕಾಂಪೀಟ್ ಮಾಡ್ತೀವಿ. ಈಗ ಕೃಷಿ ಮೇಳಗಳು ಮತ್ತು ಕೆಲವೆಲ್ಲ ಒಂದು ಫಂಕ್ಷನ್ಸ್ಗಳಿರುತ್ತೆ, ಗೌರ್ಮೆಂಟ್ ಫಂಕ್ಷನ್ಸ್ಗಳು, ಅದಕ್ಕೆಲ್ಲ ಕಾಂಪೀಟ್ ಮಾಡಿಕೊಂಡು ಸುಮಾರು ಒಂದು 15ರಿಂದ 20 ಪ್ರಶಸ್ತಿಗಳನ್ನ ತೊಗೊಂಡಿದ್ದೀವಿ ಇದರಲ್ಲೇ. ಸದ್ಯಕ್ಕೆ ಬೆಂಗಳೂರಲ್ಲಿ ಸ್ವಲ್ಪ ಫೇಮಸ್ ಆಗಿ ಇದ್ದೀವಿ. ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕೆಲಸಗಳನ್ನ. ಇದು ನಿಜಕ್ಕೂ ತುಂಬ ಕ್ರಿಯೇಟಿವ್ ಆದಂತಹ ಕಲೆ, ಎಲ್ರಿಗೂ ಬರೋದಿಲ್ಲ. ಈ ಆರ್ಟ್ ಅನ್ನೋದು ನೋಡಿ, ಇದನ್ನು ಹೀಗಿಟ್ಟರೆ ಪೆಂಗ್ವಿನ್ ಆಗಲ್ಲ. ಅದಕ್ಕೀಗ ಅದಕ್ಕೇನಾದರೂ ಒಂದು ಮಾಡಬೇಕಲ್ಲ, ಮೂಗು, ಅದಕ್ಕೆ ಈ ಥರ ಕ್ಯಾರೆಟಲ್ಲಿ. ಇವಾಗ ಮಕ್ಕಳುಗಳಿಗೆ ಸ್ಕೂಲ್ಗಳಲ್ಲಿ ತುಂಬ ಕಾಂಪಿಟೇಷನ್ಸ್, ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ಕೊಂಡು ಬನ್ನಿ ತುಂಬ ಹೆಲ್ಪ್ ಆಗುತ್ತೆ. ಈ ಥರದ್ದೆಲ್ಲ ಹೆಲ್ಪ್ ಆಗುತ್ತೆ. ಸುಮ್ಮನೆ ಮನೆಯವ್ರಿಗೂ ತಲೆ ತಿಂದು ಅಯ್ಯೋ ಏನು ಮಾಡೋದು ಅಂತ ನನಗೆ ಟೆನ್ಷನ್ ಇಲ್ಲ. ಈ ಥರದೊಂದೆರಡು ಈ ಥರ ಪ್ರೋಗ್ರಾಮ್ ಎಲ್ಲ ಮಾಡಿದಾಗ ಮಕ್ಳಿಗೂ ಗೊತ್ತಾಗುತ್ತೆ. ಹೆಚ್ಚಿನ ಜನ ಇಂಥ TV ಸರಳ ಜೀವನ ಅಂತ ಹೊಸ ಚಾನಲ್ಗಳನ್ನ ನೋಡೋದ್ರಿಂದನೂ ಇಂಪ್ರೂವ್ ನಡೀತಾರೆ. ಬ್ಯೂಟಿಫುಲ್.
ಸಿಂಪಲ್ ಪೆಂಗ್ವಿನ್. ಸಿಂಪಲ್ ಪೆಂಗ್ವಿನ್ ಈ ಥರ ಮಾಡ್ಬೋದು. ಓಕೆ, ಇವಾಗ ಮುಂದಿನ ತರಕಾರಿಯಲ್ಲಿ ಏನು ಮಾಡ್ತಾ ಇದ್ದೀರಾ? ಯಾವ ತರಕಾರಿ ಉಪಯೋಗಿಸ್ತಾ ಇದ್ದೀರಾ? ನೆಕ್ಸ್ಟ್ ನಾನು ಇದು ಮಂಗಳೂರು ಸೌತೆಕಾಯಿ ಅಂತ, ಇದು ನಮ್ಮ ಮಂಗಳೂರುಗಳೆಲ್ಲ ತುಂಬ ಫೇಮಸ್ ಇರುತ್ತೆ. ಇದರಲ್ಲಿ ನಾವು ಹಂಸ ಮಾಡೋಣ ಅಂತ. ಇದು ಮಕ್ಕಳಿಗೆ ತುಂಬ ಇಷ್ಟ ಈ ಥರದ್ದೆಲ್ಲ ಹಾಕಿ, ಯಾಕಂದ್ರೆ ಸ್ಕೂಲ್ಗಳಲ್ಲಿ ಯಾವಾಗಲೇ ಹೇಳಿದಿಲ್ಲ ಮಾಡೆಲ್ ಮಾಡ್ಕೊಂಬನ್ನಿ ಅಂತ. ಅದು ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ. ನನ್ನ ಹತ್ರನೂ ತುಂಬ ಜನ ಬಂದು ಮಾಡ್ಕೊಡಿ ಅಂತಾರೆ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನಿಮ್ಮ ಚಾನಲ್ ಮೂಲಕ ತೋರಿಸ್ಕೊಳ್ಳೋ ಒಂದು ಭಾಗ್ಯ ಬಂದಿದೆ, ತೋರಿಸ್ತೀನಿ. ಈ ಸೌತೆಕಾಯಿನ ಪೀಲರಲ್ಲಿ ಫುಲ್ ಪೀಲ್ ಮಾಡ್ಕೋಬೇಕು. ಪೀಲ್ ಮಾಡ್ಕೊಂಡಾಗ ಈ ಥರ ವೈಟ್ ಬರುತ್ತಲ್ವ, ಆವಾಗ ಚಾಕುನಲ್ಲಿ ಈ ಥರ ಒಂದು ಸೈಡ್ ಲೇಯರ್ ತೊಗೋಬೇಕು. ಫುಲ್ ಲೇಯರ್ ತೊಗೊಂಡ್ರೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇದು ಕಾರ್ವಿಂಗ್ ನೈಫ್ ಅಂತ, ಇದು ಸಾಮಾನ್ಯವಾದ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ನಾವು ಶಾರ್ಪ್ ಮಾಡ್ಕೋಬೇಕು. ಕಾರ್ವಿಂಗ್ ನೈಫ್ ತೊಗೊಂಡು ಅದು ರೆಕ್ಕೆಗಳು, ಈಗ ಹಕ್ಕಿ ರೆಕ್ಕೆ ಹೇಗೆ ಓಪನ್ ಆಗುತ್ತೆ ಅಂತ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ. ಅದನ್ನು ನಾನು ತೋರಿಸ್ತೀನಿ ನೋಡಿ. ಇದೆಲ್ಲ ಸಾಮಾನ್ಯವಾಗಿ ಮನೆಗಳಲ್ಲೂ ಎಲ್ಲರೂ ಮಾಡ್ಕೋಬೋದು. ಅಂದರೆ ಹೇಗೆ ಮಾಡೋದು ಅಂತ ಟೆನ್ಷನ್ ಇರುತ್ತೆ ಅಷ್ಟೇ. ನಾನು ಅದನ್ನು ಹೇಗೆ ಈಸಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದೊಂಥರ ನಾವೇ ಇದನ್ನ ಮಾಡ್ಕೊಂಡಾಗ ಕೂಡ ಖುಷಿ ಸಿಗುತ್ತೆ. ಖುಷಿ ಸಿಗುತ್ತೆ. ಮಾಡಿದ್ವಿ ಕ್ರಿಯೇಟಿವ್ ಆಗಿ ಅಂತ ಅಷ್ಟೇ. ಮನೇಲಿ ಮಕ್ಕಳು ಹಠ ಮಾಡ್ತಾರೆ ಅಂತಂದಾಗ ಇರು ನಾನೇನೋ ಮಾಡ್ಕೊಡ್ತೀನಿ ಅಂತಂದಾಗ ಮಾಡಿಕೊಟ್ರು ಮಕ್ಕಳು ಸೈಲೆಂಟ್ ಆಗಿರ್ತಾರೆ ಆ ಥರ. ಇದೀಗ ನಾವೀಗ ಹಂಸ ಬಾಡಿ ರೆಡಿ ಮಾಡಿದ್ದೀವಿ. ಇನ್ನಿವಾಗ ನಮ್ಗೆ ಇದಕ್ಕೆ ರೆಡಿ ಆಗಬೇಕಾಗಿರೋದು ಏನಂತಂದರೆ, ಅದಕ್ಕೆ ಕುತ್ತಿಗೆಲ್ಲ ರೆಡಿ ಆಗಬೇಕು. ಸ್ಟಾರ್ಟಿಂಗಲ್ಲಿ ಇವಾಗ ಇಷ್ಟಿರಲಿ. ಇಷ್ಟು ಮಾಡಿದ್ಮೇಲೆ ಮೂಲಂಗಿ ತೊಗೋಬೇಕು. ಮೂಲಂಗಿ ತೊಗೊಂಡು ಸೇಮ್ ಅದು ಪೀಲ್ ಮಾಡ್ಕೋಬೇಕು. ಹೆಂಗೆ ಪೀಲ್ ಮಾಡ್ಕೋಬೇಕಂದ್ರೆ ಅದ್ರ ಕುತ್ತಿಗೆ ಹೇಗಿರುತ್ತೆ ಆ ಥರನೇ ನಾವು ರೆಡಿ ಮಾಡ್ಕೋಬೇಕು. ಹಿಂಗೆ ರೆಡಿ ಮಾಡ್ಕೊಂಡ ನಂತರ ಕ್ಯಾರೆಟು ನೋಡಿ, ಕ್ಯಾರೆಟನ್ನು ತೊಗೊಂಡು ಆ ಕ್ಯಾರೆಟನ್ನು ಅಷ್ಟೇ ಸೇಮ್ ನಮ್ಮ ಹಕ್ಕಿಗಳ ಕೊಕ್ಕೆ ಹೇಗೆ ಬರುತ್ತೆ ಅದೇ ಶೇಪಲ್ಲಿ ನಾವು ಪೀಲ್ ಮಾಡ್ಕೊಂಡು ಹೋದ್ರಾಯ್ತು. ಇಲ್ಲಾಂತಂದರೆ ಅದು ಚಾಕುನಲ್ಲೂ ಮಾಡ್ಕೋಬೋದು. ಅಕಸ್ಮಾತ್ ಕ್ಯಾರೆಟಲ್ಲಿ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಮನೇಲಿ ಮೆಣಸಿನ್ಕಾಯಿ ಏನು ಬರುತ್ತೋ ಅದು. ಓಕೆ, ಈಗಾಗಲೇ ಅರ್ಧ ಹಂಸ ತಯಾರಾಗಿದೆ. ಇನ್ನು ಕಂಪ್ಲೀಟ್ ಹಂಸದ ಆಕೃತಿಯನ್ನು ನೋಡೋಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದಿದ್ದೆ. ವೀಕ್ಷಕರೇ, ಗೆಳತಿ ಕಾರ್ಯಕ್ರಮದಲ್ಲಿ ಈಗ ಸ್ಮಾಲ್ ಬ್ರೇಕ್. Sani